ಹೆಂಗೆ ಮಾಡೋದು, ಅಲ್ಲಿರೋ ಪಾಯಿಂಟು. ಪ್ರತಿಯೊಬ್ಬ ಸ್ಟೂಡೆಂಟು ಅರ್ನ್ ಮಾಡಬೇಕು, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಬೇಕು. ಅಪ್ ಟು 10,000 ಕೊಲಾಬ್ರೇಷನ್ ಬರುತ್ತೆ. ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅಫಿಲಿಯೇಟ್ ಥರ ಆದರೂ ಮಾಡ್ಬೋದು, ನಿಮಗೆ ಒಂದು ಫಿಕ್ಸ್ಡ್ ಪೇಮೆಂಟ್ ಅಂತಾರು ಮಾಡ್ಬೋದು. ಅದು ಸ್ವಂತ ಕಾಲೇಜ್ ಫೀಸ್ನ ಪ್ರತಿಯೊಂದನ್ನು ನಾನೇ ಕಟ್ತೀನಿ, ನನ್ನ ಸ್ವಂತ ಖರ್ಚನ್ನು ನಾನೇ ನೋಡ್ಕೊತೀನಿ. ಸೊ ಪ್ರತಿ ಒಂದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. Here we go. ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ಇನ್ಸ್ಪೈರ್ಸ್. ಈ ಒಂದು ವಿಡಿಯೋದಲ್ಲಿ ಯಾವ ಥರ ನೀವು ಒಬ್ಬ ಸ್ಟೂಡೆಂಟ್ ಆಗಿ ಮನಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಕನ್ನಡದಲ್ಲಿ ಈ ನಡುವೆ ಬರೀ ಮೋಟಿವೇಶನ್ ಕೊಡೋರೆ ಜಾಸ್ತಿ ಆಗಿದ್ದಾರೆ. ದುಡ್ಡು ಮಾಡಿದ್ರೆ ಅದು ಸಿಗುತ್ತೆ, ದುಡ್ಡು ಮಾಡ್ರಿ ಹಂಗೆ ಹಿಂಗೆ ಅಂತ. ಬಟ್ ದುಡ್ಡನ್ನ ಯಾವ ಥರ ಮಾಡೋದಂತ ಯಾರು ಹೇಳ್ಕೊಡ್ತಿಲ್ಲ. ಸೊ ಈ ವಿಡಿಯೋ ಒಂದನ್ನು ನೋಡಿದ್ರೆ ನೀವು ಕಂಪ್ಲೀಟಾಗಿ ಒಂದು ರೋಡ್ ಮ್ಯಾಪ್ ಸಿಕ್ಕಂಗಾಗುತ್ತೆ ನಿಮಗೆ. ಯಾವ ಥರ ಒಬ್ಬ ಸ್ಟೂಡೆಂಟ್ ಆಗಿ ನೀವು ಮನಿ ಅರ್ನಿಂಗ್ಸ್ ಮಾಡಿ ನಿಮ್ಮದೇ ಕಾಲೇಜ್ ಫೀಸನ್ನು ಕಟ್ಕೊಂಡು ನಿಮ್ಮದೇ ಆದ ಸ್ವಂತ ಬೈಕ್ನ ತಗೊಂಡು ನಿಮ್ಮದೇ ಆದ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೋರ್ ದೆನ್ 5 ways ಆಫ್ ಇನ್ಕಮ್ ಸೋರ್ಸ್ನ ಜನರೇಟ್ ಮಾಡೋ ಸ್ಟ್ರಾಟಜಿಸ್ನ ನಾನು ಹೇಳ್ಕೊಡ್ತೀನಿ. ಫಸ್ಟ್ನೇ ಸ್ಟ್ರಾಟಜಿ ಬಂದುಬಿಟ್ಟು ಕಂಟೆಂಟ್ ಕ್ರಿಯೇಷನ್. ನೀವು ಎಷ್ಟೋ ಜನಕ್ಕೆ ಕಂಟೆಂಟ್ ಕ್ರಿಯೇಷನಲ್ಲಿ ಫೇಸ್ಲೆಸ್ ಮಾಡ್ಬೇಕಂತ ಇರುತ್ತೆ, ಅದ್ರ ಬಗ್ಗೆನೂ ಹೇಳ್ತೀನಿ, ಕೇಳ್ಕೊಂತ ಹೋಗಿ. ಫಸ್ಟ್ ಕಂಟೆಂಟ್ ಕ್ರಿಯೇಷನಲ್ಲಿ ನಾವು ಕಂಟೆಂಟ್ ಕ್ರಿಯೇಷನ್, ಫೇಸ್ಲೆಸ್ ಕಂಟೆಂಟ್ ಕ್ರಿಯೇಷನ್ ಅಂತ ಯಾಕೆ ಮಾಡ್ತೀವಿ ಅಂದರೆ, ಫೇಸ್ಲೆಸ್ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕನ್ನೋರು ಸುಮಾರು ಜನಕ್ಕೆ ಅವ್ರ ಮುಖ ತೋರಿಸ್ಬಾರ್ದು, ಅವ್ರ ಐಡೆಂಟಿಟಿನ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಆ ಥರದವರಿಗೆ ಫೇಸ್ಲೆಸ್ಸು ತುಂಬಾ ಯೂಸ್ ಆಗುತ್ತೆ. ಒಳ್ಳೆ ಇನ್ಕಮ್ ಸೋರ್ಸ್ ಅದರಿಂದ ಜನರೇಟ್ ಮಾಡ್ಬೋದು ಯೂಟ್ಯೂಬ್ ಕ್ಯಾಟಗರಿಯಲ್ಲಿ. ಅದೇ ನೀವೇನಾದರೂ ನಾರ್ಮಲ್ ನೀವು ಫೇಸ್ ತೋರಿಸ್ಕೊಂಡು ಮಾಡ್ತೀರಂದರೆ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ನಿಮ್ಮದೇ ಆದ ಒಂದು ಸ್ವಂತ ಬ್ರ್ಯಾಂಡ್ ಬೆಳೆಯುತ್ತೆ. ಅದರಿಂದ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಅಂತ ಸಿಗುತ್ತೆ. ಸೊ ಇವೆರಡು ಡಿಫ್ರೆನ್ಸು. ಫೇಸ್ ಮಾಡೋರಿಗೆ, ಫೇಸ್ಲೆಸ್ ಮಾಡೋರಿಗೆ ಅಡ್ವಾಂಟೇಜಸ್ ಇದ್ದಾವೆ, ಡಿಸ್ಅಡ್ವಾಂಟೇಜಸ್ ಇದ್ದಾವೆ. ಕಂಟೆಂಟ್ ಕ್ರಿಯೇಷನಿಂದ ಯಾವ ಥರ ಅರ್ನಿಂಗ್ಸ್ ಮಾಡ್ತೀರಾ ಅಂದರೆ, ನಿಮ್ಮ ಒಂದು ಕಮ್ಯುನಿಟಿ ಬಿಲ್ಡ್ ಆದಮೇಲೆ, ಫಾಲೋವರ್ಸ್ ಬಿಲ್ಡ್ ಆದಮೇಲೆ ಅರೌಂಡ್ 10K ಇಂದ ಸ್ಟಾರ್ಟ್ ಆಗುತ್ತೆ. 10K ಫಾಲೋವರ್ಸ್ ಬಂದ ತಕ್ಷಣ ನಿಮಗೆ ಸಣ್ಣ ಪುಟ್ಟ ಕೊಲಾಬ್ರೇಷನ್ ಬರುತ್ತೆ. 1000, 2000, 3000 ಅಪ್ ಟು 10,000 ಕೊಲಾಬ್ರೇಷನ್ ಬರುತ್ತೆ. ಅದೇ ನಿಮಗೇನು 50K ಹೋದರೆ ನಿಮಗೆ 15K ಚಾರ್ಜ್ ಮಾಡ್ಬೋದು ನೀವು. ಸೊ ಈ ಥರ ಕಂಟೆಂಟ್ ಕ್ರಿಯೇಷನಲ್ಲಿ ಅರ್ನಿಂಗ್ಸ್ ಬರುತ್ತೆ. ಯಾಕೆ ಕೊಡ್ತಾರೆ ಕಂಟೆಂಟ್ ಕ್ರಿಯೇಷನಲ್ಲಿ ಅರ್ನಿಂಗ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ 100 rupees ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಇದು 150 rupees ಪ್ರಾಡಕ್ಟ್, ಇದು ನನಗೆ ಕೊಡ್ತಾರೆ ಸೆಲ್ ಮಾಡೋಕ್ಕೆ. ನಾನೇನಾದ್ರು ಇದನ್ನು ನಿಮಗೆ ತೋರಿಸಿ ಇದು ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದಾಗ ಅದು ಅಡ್ವರ್ಟೈಸ್ಮೆಂಟ್ ಆಗಿ 1 ಲಕ್ಷ ಜನ ನೋಡಿ 100 ಜನ ತಗೊಂಡ್ರು ಸಮೇತ 15,000 ಸೇಲ್ಸ್ ಆಯಿತು. ಸೊ 15,000ದಲ್ಲಿ ನನಗೆ 2-3 ಸಾವಿರ ಕೊಡ್ತಾರೆ. ಸೊ ಆ ಥರ ಇದು ನಡೀತದೆ. ಸೊ ಇದು ನೀವು ಅಫಿಲಿಯೇಟ್ ಥರ ಆದರೂ ಮಾಡ್ಬೋದು, ನಿಮಗೆ ಒಂದು ಫಿಕ್ಸ್ಡ್ ಪೇಮೆಂಟ್ ಅಂತಾರು ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡು, ನೀವು ಹೆಂಗೆ ಅಪ್ರೋಚ್ ಮಾಡ್ತೀರ ಅಂತ. ಯಾವ ಥರಕ್ಕೊಂದು ಬ್ರ್ಯಾಂಡ್ಸ್ಗೆ ಅಪ್ರೋಚ್ ಮಾಡ್ಬೇಕಂತಲೂ ಹೇಳ್ಕೊಂತ ಹೋಗ್ತೀನಿ, ಸರಿನಾ? ಸೊ ನೀವು ಒಂದು ಬ್ರ್ಯಾಂಡ್ ಇರುತ್ತೆ, ಅದು ನೀವು ಪ್ರಮೋಟ್ ಮಾಡಬೇಕಂತ ನಿಮ್ಗೆ ಇಷ್ಟ ಇದ್ದರೆ ಅವ್ರ ಪರ್ಸ್ನಲ್ ಜಿಮೇಲ್ಗೆ ಹೋಗಿ ಅವ್ರ ಪರ್ಸ್ನಲ್ ಇದಕ್ಕೆ ಮೇಲ್ ಮಾಡಿ. ನಿಮಗೆ ಒಂದೇ ಬ್ರ್ಯಾಂಡಿಗೆ ಮಾಡಬೇಡಿ, ನಿಮ್ಗೆ ಯಾವ್ಯಾವ ಬ್ರ್ಯಾಂಡ್ ಇಷ್ಟನೋ ಅದೆಲ್ಲ ಬ್ರ್ಯಾಂಡಿಗೂ ಮಾಡಿ. 100 ಬ್ರ್ಯಾಂಡಿಗೆ ಮಾಡಿ. ಯಾರಾದರೂ ಒಂದು 2-3 ಜನ ರಿಪ್ಲೈ ಮಾಡ್ತಾರೆ, ಕೊಲಾಬ್ರೇಷನ್ ಮಾಡಿ. ಸೊ ಇದು ಫಸ್ಟ್ ಸ್ಟೇಜ್ ಕಂಟೆಂಟ್ ಕ್ರಿಯೇಷನ್. ಇದು ಸೆಕೆಂಡು ವಿಡಿಯೋ ಎಡಿಟಿಂಗ್ ಹೆಂಗಂದರೆ, ನಿಮ್ಮ ಹತ್ರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದ್ದು ನಾನೇನೋ ಕಲಿತೀನಿ ಅಂತ ಅಂದರೆ ವಿಡಿಯೋ ಎಡಿಟಿಂಗ್ ಬೆಸ್ಟ್ ಪ್ರೊಫೆಷನ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಮುಂಚೆನೇ ನಿಮಗೆ ಸಾಕಷ್ಟು ಇಂಟ್ರೆಸ್ಟ್ ಇರಬೇಕು, ಎಬಿಲಿಟೀಸ್ ಇರಬೇಕು, ಪೇಷನ್ಸ್ ಇರಬೇಕು. ವಿಡಿಯೋ ಎಡಿಟಿಂಗಿಗೆ ನಿಮ್ಗೆ ಒಳ್ಳೆ ಲ್ಯಾಪ್ಟಾಪ್ ಇರಬೇಕು, ಅಥವಾ ಒಳ್ಳೆ ಸ್ಮಾರ್ಟ್ಫೋನ್ ಇರಬೇಕು, ಒಳ್ಳೆ ಮೊಬೈಲ್ ಇರಬೇಕು. ಶೂಟಿಂಗ್ ಪರ್ಪಸ್ಗಾಗಲಿ, ಎಡಿಟಿಂಗ್ ಪರ್ಪಸ್ ಆಗಲಿ. ಈ ಥರ ಇರೋರಿಗೆ ಎಡಿಟಿಂಗಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂದರೆ, ಒಂದು ಸಲ ನೀವು ಕಂಪ್ಲೀಟಾಗಿ ವಿಡಿಯೋ ಎಡಿಟಿಂಗ್ ಕಲ್ತಾದ್ಮೇಲೆ ನೀವು ಕ್ಲೈಂಟ್ಸ್ನ ಹುಡುಕಬೇಕು. ಯಾವ ಥರ ಕ್ಲೈಂಟ್ಸ್ನ ಹುಡುಕ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ 2 ಜನ ಎಡಿಟರ್ಸ್ ಇದ್ದಾರೆ. ಅವ್ರನ್ನ ನಾನು ಹೆಂಗೆ ಹೈರ್ ಮಾಡ್ಕೊಂಡಿದ್ದು ಅಂದರೆ, ಅವ್ರು ನನಗೆ ಪರ್ಸನಲಾಗಿ DM ಮಾಡಿದರು, ಮೇಲ್ ಮಾಡಿದರು. ಸೊ ಆ ಮೇಲ್ನ ನೋಡಿ ಅವ್ರು ಏನೇನು ವರ್ಕ್ ಮಾಡಿದ್ದಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ನೋಡಿ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿದೆ, ನನ್ನ ಒಂದು ವಿಡಿಯೋ ಶೈಲಿಗೆ ಅವ್ರು ಮ್ಯಾಚ್ ಆಗೋ ಥರ. ಸೊ ಈ ಥರ ನೀವು ವಿಡಿಯೋ ಎಡಿಟರ್ಸ್ ಆಗಿದ್ದರೆ ಪ್ರತಿಯೊಬ್ಬ ಕ್ರಿಯೇಟರ್ಗೂ ಮೆಸೇಜ್ ಮಾಡಬೇಕು, ನಾನು ಈ ಥರ ವರ್ಕ್ ಮಾಡ್ತೀನಿ, ನಿಮ್ಗೆ ಇಷ್ಟನಾ, ಹಂಗೆ ಹಿಂಗೆ ಅಂತ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಬೇಕು, ಮೇಲ್ ಮಾಡಬೇಕು. ಸೊ ನೀವು ಅವಾಗ ಅವರಿಗೆ ಸರ್ವಿಸ್ ಮಾಡಿಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಬರುತ್ತೆ 10,000 ಅವ್ರು ನಿಮಗೆ 2,000 ಪೇ ಮಾಡ್ತಾರೆ, ಎಡಿಟರಿಗಿರಲಿ 20% ಅಂತ. ಸೊ ಆ ಥರ ಇದು ರನ್ ಆಗುತ್ತೆ. ಕ್ರಿಯೇಟರ್ಸಿಂದ ಎಡಿಟರ್ಸಿಗೆ ಬರುತ್ತೆ. ಇನ್ನು ಕೆಲವು ನೀವು ಎಡಿಟಿಂಗಲ್ಲೇ ಹೈ ಪ್ರೊಫೆಷನ್ಗೆ ಹೋಗ್ಬೇಕಂದ್ರೆ ಒಳ್ಳೊಳ್ಳೆ ನನ್ನ ಫ್ರೆಂಡ್ ಎಷ್ಟೋ ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಬಟ್ ಪಾರ್ಟ್ ಟೈಮ್ ಜಾಬ್ ಆಗಿ ವೆಡ್ಡಿಂಗಿಂದ ಎಡಿಟ್ ಮಾಡೋದು, ಎಂಗೇಜ್ಮೆಂಟ್ ವೀಡಿಯೋಸ್ ಎಡಿಟ್ ಮಾಡೋದು, ಆ ಥರ ಮಾಡ್ತಿದ್ದಾರೆ. ಸೊ ಇದು ವೀಡಿಯೋದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಿಪ್ಟ್ ರೈಟಿಂಗ್. ಏನಪ್ಪ ಇದು ಸ್ಕ್ರಿಪ್ಟ್ ರೈಟಿಂಗು, ಏನು ಬ್ರೋ ಈ ಸ್ಕ್ರಿಪ್ಟ್ ರೈಟಿಂಗು ಬರ್ಕೊಟ್ರೆ ದುಡ್ಡು ಕೊಡ್ತಾರೆ ಯಾರಾದರೂ ಅಂತ ನೀವು ಕೇಳ್ಬೋದು. ಸ್ಕ್ರಿಪ್ಟ್ ರೈಟಿಂಗ್ ಅಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀವು ಹೆಲ್ಪ್ ಮಾಡೋ ಥರ ಒಳ್ಳೊಳ್ಳೆ ಸ್ಕ್ರಿಪ್ಟ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ರ್ಯಾಂಡು ಒಬ್ಬ ಕ್ರಿಯೇಟರ್ಗೆ ಅಪ್ರೋಚ್ ಮಾಡ್ತಾರೆ, 50,000 ಕೊಲಾಬ್ರೇಷನ್ ಇದೆ, ಒಳ್ಳೆ ನನಗೆ 10 million ಜನರೇಟ್ ಆಗೋಂಥ ಒಂದು ಸ್ಕ್ರಿಪ್ಟ್ ಬರ್ಕೊಡಿ ಅಂತ.
ಸೊ ನೀವು ಒಂದು ಸ್ಕ್ರಿಪ್ಟ್ ಬರೀತೀರಾ ಇಷ್ಟು ದೊಡ್ಡದು, ಫಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋದು, ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಅದು. ಸೊ ಆ ಥರ ಸ್ಕ್ರಿಪ್ಟ್ ಒಂದು ವೇಳೆ ಇದು ನಿಮಗೆ ಕ್ಲಿಕ್ ಆಗಲಿಲ್ಲ ಅಂದರೆ ನೀವು ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡೋರಿಗೆ ಆ ಸ್ಟೋರಿನ ಕೊಟ್ಟರೆ ಅವ್ರೂ ಉಪಯೋಗಿಸ್ಕೊಬೋದು. ಸೊ ಒಂದು ಶಾರ್ಟ್ ಫಿಲಮ್ ಕ್ರಿಯೇಟ್ ಮಾಡ್ತಾರೆ, 2-3 ಮಿಲಿಯನ್ ಜನ್ರೇಟ್ ಆಗುತ್ತೆ, ಇನ್ಕಮ್ ಬರುತ್ತೆ, ಅದರಲ್ಲಿ ನಿಮಗೆ ಸ್ವಲ್ಪ ಇನ್ಕಮ್ನ ಕೊಡ್ತಾರೆ. ಸೊ ಈ ಥರ ಸ್ಕ್ರಿಪ್ಟ್ ರೈಟಿಂಗ್ ಯೂಸ್ ಆಗುತ್ತೆ. ನೀವು ಪ್ರತಿಯೊಬ್ಬ ಕ್ರಿಯೇಟರ್ಗೂ ಹೇಳ್ಬೋದು, ನಾನು ನಿಮಗೆ ಸ್ಕ್ರಿಪ್ಟ್ ರೈಟಿಂಗ್ನಲ್ಲಿ ಚೆನ್ನಾಗಿದ್ದೀನಿ, ಸೊ ನಿಮ್ಗೆ ಈ ಥರ ಬರ್ಕೊಡ್ತೀನಿ ಅಂತ. ನಾನು ಏನಕ್ಕೆ ಫಸ್ಟಿಗೆ ಕಂಟೆಂಟ್ ಕ್ರಿಯೇಷನ್ ಅಂದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಂಟೆಂಟ್ ಕ್ರಿಯೇಷನ್ ನೋಡಿ ಎಷ್ಟು ಲಿಂಕ್ ಇದೆ ನೋಡಿ. ಕಂಟೆಂಟ್ ಕ್ರಿಯೇಷನ್ಗೂ, ವಿಡಿಯೋ ಎಡಿಟಿಂಗು, ಕಂಟೆಂಟ್ ಸ್ಕ್ರಿಪ್ಟ್ ರೈಟಿಂಗಿಗೂ ಎಲ್ಲದಕ್ಕೂ ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್. ಕಂಟೆಂಟ್ ಕ್ರಿಯೇಷನ್ ಒಂಥರ ಸೆಂಟರ್ ಇದ್ದಂಗೆ, ಹೌದಾ? ಇದಕ್ಕೆ ವಿಡಿಯೋ ಎಡಿಟಿಂಗು, ಸ್ಕ್ರಿಪ್ಟ್ ರೈಟಿಂಗು, ಶಾರ್ಟ್ ಫಾರ್ಮ್ ಸ್ಟೋರಿ ರೈಟಿಂಗು, SEO ಎಲ್ಲನೂ ಕನೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಷನ್ ಮಾಡಿ ಅಂದಿದ್ದು. ನಿಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂದರೆ ಪರವಾಗಿಲ್ಲ. ಲಾಸ್ಟಿಗೆ ನಾನು ಫೇಸ್ಲೆಸ್ ಯೂಟ್ಯೂಬ್ನ ಯಾವ ಥರ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತೀನಿ. ಈಗ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಆಯಿತು, ಸ್ಕ್ರಿಪ್ಟ್ ರೈಟಿಂಗ್ ಆಯಿತು. ಬ್ರೋ ನನಗೆ ಮೂರೂ ಇಂಟ್ರೆಸ್ಟ್ ಇಲ್ಲ ಬ್ರೋ, ನನಗೆ ಕಂಟೆಂಟ್ ಕ್ರಿಯೇಷನ್ನೇ ಇಂಟ್ರೆಸ್ಟ್ ಇಲ್ಲ, ಇದು ಬಿಟ್ಟು ಬೇರೆದೇನಾದ್ರು ಸಪ್ರೇಟಾಗಿ ಹೇಳೋ ಅಂದರೆ ನೀವು ಒಂದು ಬುಕ್ನ ಕ್ರಿಯೇಟ್ ಮಾಡಿ. ಬುಕ್ ಸೆಲ್ಲಿಂಗ್, ಇದನ್ನ ಬುಕ್ ಸೆಲ್ಲಿಂಗ್ ಅಂತಾರೆ. ಏನು ಮಾಡಬೇಕಂದ್ರೆ ನೀವೊಂದು ಪರ್ಫೆಕ್ಟ್ ಬುಕ್ ಕ್ರಿಯೇಟ್ ಮಾಡಿ. ಅದು ಬಿಸ್ನೆಸ್ಸಿಗಾಗಲಿ, ಕಂಟೆಂಟ್ ಕ್ರಿಯೇಷನ್ಗಾಗಲಿ, ಯಾವುದೇ ಒಂದು ಫೀಲ್ಡ್, ಬ್ಯೂಟಿ ಆಗಲಿ, ಕಾಸ್ಮೆಟಿಕ್ಸ್ ಆಗಲಿ, ಹೆಲ್ತ್ ಆಗಲಿ, ಯಾವುದಕ್ಕೆ ಒಂದು ಜಿಮ್ ಡಯಟ್ ಆಗಲಿ, ಪ್ರತಿಯೊಂದಕ್ಕೂ ಒಂದು ಒಂದು ಬುಕ್ ಅಂತ ಕ್ರಿಯೇಟ್ ಮಾಡಿ. ಸೊ ಅದು ವ್ಯಾಲ್ಯೂಯಬಲ್ ಬುಕ್ ಆಗಿರಬೇಕು, ಅದನ್ನ ಓದಿದ ಮೇಲೆ ಅವ್ರಿಗೆ ಖುಷಿ ಆಗಬೇಕು, ನಾಲೆಜ್ ತಿಳ್ಕೋಬೇಕು. ಅಂಥ ಬುಕ್ಕನ್ನು ತಗೊಂಡು ಸೆಲ್ ಮಾಡಿ. ಫೇಸ್ಲೆಸ್ ಆಗೋ ಸೆಲ್ ಮಾಡ್ಬೋದು, ನೀವೇನಾದ್ರು ಮುಖ ತೋರಿಸಿ ಆದರೂ ಸೆಲ್ ಮಾಡ್ಬೋದು. ಸೊ ಇದು ಒನ್ ಆಫ್ ದ ಬೆಸ್ಟ್ ಟ್ರೆಂಡಿಂಗಲ್ಲಿ ನಡೀತಾ ಇರೋದು ಕನ್ನಡ ಇದರಲ್ಲಿ. ಸೊ ಇದನ್ನು ನೀವು ಟ್ರೈ ಮಾಡಲೇಬೇಕು. ಯಾವ ಥರ ಮಾಡಬೇಕಂತನೂ ಪ್ರತಿಯೊಂದನ್ನು ಸಿಂಗಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಂತ ಹೋಗ್ತೀನಿ. ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಬಂದುಬಿಟ್ಟು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು. ಸುಮಾರು ಜನ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಅಂದರೆ ಸುಮ್ಮನೆ ನಮ್ಮ ಮುಖ ತೋರಿಸಿದಾಗ ಏನೋ ಒಂದು ಆ್ಯನಿಮೇಷನ್ ಹಾಕಿ ಮಾಡಿಬಿಟ್ರೆ ವೈರಲ್ ಆಗುತ್ತೆ ಅನ್ಕೋತಾರೆ. ಆ ಥರ ಅಲ್ಲ. ಫೇಸ್ಲೆಸ್ಸಲ್ಲಿ ಮೇಯ್ನು ನೀವು ನಿಮ್ಮ ವಾಯ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಳ್ಳೋ ಜೊತೆಯಲ್ಲಿ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುವ ಸ್ಟೋರಿ ಟೆಲ್ಲಿಂಗ್ ಪಾರ್ಟ್ನ ಹೇಳಬೇಕು. ನೀವೇನಾದ್ರು ಸುಮ್ಮನೆ ನಾನು ವಾಯ್ಸ್ ಕೊಡ್ತೀನಿ ಅಂತಂದರೆ ಆಗಲ್ಲ. ಒಂದು ಒಳ್ಳೆ ಸ್ಟೋರಿ ಥರ ಇರಬೇಕು, ಕೇಳಿಸ್ಕೊಂತಿದ್ರೆ ಅದನ್ನ ಎಂಗೇಜ್ಮೆಂಟ್ ಆಗಿರಬೇಕು. ಅದು ಶಾರ್ಟ್ ಫಾರ್ಮ್ ಆಗಲಿ ಅಥವಾ ಲಾಂಗ್ ಫಾರ್ಮ್ ಆಗಲಿ. ಯೂಟ್ಯೂಬಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕಂದರೆ ಶಾರ್ಟ್ ಫಾರ್ಮ್ ಮಾಡಿ. ಅದೇ ಏನಾದರೂ ನಿಮಗೆ ಲಾಂಗ್ ಟರ್ಮಲ್ಲಿ ನಾನು ಒಳ್ಳೆ ದುಡ್ಡು ಮಾಡಬೇಕು ಅಂತಂದರೆ ನೀವು ಲಾಂಗ್ ಫಾರ್ಮ್ ವೀಡಿಯೋಸ್ ಮಾಡಿ. ಯಾಕಂದರೆ ಶಾರ್ಟ್ ಫಾರ್ಮಲ್ಲಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಲಾಂಗ್ ಫಾರ್ಮಲ್ಲಿ ನಿಮಗೆ ದುಡ್ಡು ಬರುತ್ತೆ. ಸೊ ನೀವು ಹೇಳ್ಕೊಂಡು ಅಡ್ಡಾಡಬೇಕಂದ್ರೆ ಶಾರ್ಟ್ ಫಾರ್ಮ್ ಮಾಡಿ, ನಂಗೆ ಇಷ್ಟು ಜನ ಇದ್ದಾರೆ, ಸಬ್ಸ್ಕ್ರೈಬರ್ 10 ಜನ ಇದ್ದಾರೆ ಅಂತ. ಬಟ್ ನಿಮಗೆ ಮೇನ್ ದುಡ್ಡು ಬೇಕಾಗಿರೋದು. ಸೊ ಲಾಂಗ್ ಫಾರ್ಮ್ ವೀಡಿಯೋ ಜನರೇಟ್ ಮಾಡೋದು ಮಾಡಿ. ಸೊ ಫಾರ್ ಎಕ್ಸಾಂಪಲ್ಲು ಯಾವ ಥರ ಒಬ್ಬ ಸ್ಟೂಡೆಂಟ್ ಅರ್ನ್ ಮಾಡಬೇಕಂತ ಇವೆಲ್ಲ ಹೇಳಿದ್ದೀನಲ್ಲ, ಇದನ್ನೆಲ್ಲ ನೀವು ಕೇಳಿಸ್ಕೊಂಡ್ಮೇಲೆ ನೀವು ರಿಸರ್ಚ್ ಮಾಡಿ. ನಾನು ಪ್ರತಿಯೊಂದ್ರ ಬಗ್ಗೆಯೂ ಡೀಟೇಲಾಗಿ ಹೇಳ್ಕೊಂತ ಹೋಗ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಸಿಕ್ ಅಂದರೆ ನೀವು ಏನು ಗೊತ್ತಿಲ್ಲಪ್ಪ, ಯಾವ ಥರ ನಾನು ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಿಂದ ನನಗೆ ಏನು ಗೊತ್ತಿಲ್ಲ, 0 ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಕಂಪ್ಲೀಟ್ಲಿ ಫ್ರೀ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡೋದು. ಸೊ ಯಾರಿಗೂ ಇವರಿಗೆಲ್ಲ ಸುಮ್ಮನೆ 5,000 10,000 ಎಲ್ಲ ಕೊಟ್ಟು ಕಲಿಯೋಬಲ್ಲ, ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ. ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಂಗೆ ಕಮೆಂಟಲ್ಲಿ ನಿಮಗೆ ಯಾವುದು ಸ್ವಂತವಾಗಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಕಮೆಂಟ್ ಮಾಡಿ. ನಾನು ರಿಸರ್ಚ್ ಮಾಡಿ ನಾನು ಸ್ವತಃ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀನಿ. ಸೊ ನಾನು ಯಾವ ಥರ ಅರ್ನಿಂಗ್ಸ್ ಮಾಡ್ತೀನಿ ಅಂತ ಕೇಳ್ಬಿಡ್ತೀನಿ. ನಾನು ಕಂಟೆಂಟ್ ಕ್ರಿಯೇಷನಲ್ಲಿ ನಂದು ಇನ್ಸ್ಟಾಗ್ರಾಮಲ್ಲಿ 70K ಫಾಲೋವರ್ಸ್ ಇದ್ದಾರೆ. ಸೊ ಅದರಿಂದ ನನಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಬರುತ್ತೆ, ಅದರಿಂದ ಇನ್ಕಮ್ ಸೋರ್ಸ್ನ ಜನರೇಟ್ ಮಾಡ್ತೀನಿ. ಯೂಟ್ಯೂಬಲ್ಲಿ 11.6K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಯೂಟ್ಯೂಬ್ ಮಾನಿಟೈಸ್ ಆಗಿದೆ ನಂದು. ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡುವ ಮುಖಾಂತರ ನಾನು ಅಮೌಂಟ್ನ ಮಾಡ್ತೀನಿ. ಅಫಿಲಿಯೇಟ್ ಪ್ರೋಗ್ರಾಮಿಗೂ ಜಾಯ್ನ್ ಆಗಿದ್ದೀನಿ. ಇದರಲ್ಲಿ ನಾನು ಪ್ರಾಡಕ್ಟ್ ಸಮೇತ ಸೆಲ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಸಮೇತ ನಾನು ಪ್ರಾಡಕ್ಟ್ನ ಸೆಲ್ ಮಾಡ್ತೀನಿ. ಸೊ ಈ ಥರದಿಂದ ನನಗೆ ಇನ್ಕಮ್ ಸೋರ್ಸ್ ಜನರೇಟ್ ಆಗುತ್ತೆ. ನನ್ನದೇ ಸ್ವಂತ ಕಾಲೇಜ್ ಫೀಸ್ನ ಪ್ರತಿಯೊಂದನ್ನು ನಾನೇ ಕಟ್ತೀನಿ. ನನ್ನ ಸ್ವಂತ ಖರ್ಚನ್ನು ನಾನೇ ನೋಡ್ಕೊತೀನಿ. ಸೊ ಈ ಲೆವೆಲಿಗೆ ನೀವು ಹೋದಾಗ ನಿಮ್ಗೆಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಮೋಟಿವೇಶನ್ ಬಿಡಿ, ದುಡ್ಡು ಮಾಡಿದ್ರೆ ಹಂಗಾಗುತ್ತೆ, ದುಡ್ಡು ಮಾಡಿದ್ರೆ ಹಿಂಗಾಗುತ್ತೆ, ಅದೆಲ್ಲ ಮೋಟಿವೇಶನ್ ಬಿಟ್ಟು ದುಡ್ಡನ್ನ ಹೆಂಗೆ ಮಾಡೋದು ಅಲ್ಲಿರೋದು ಪಾಯಿಂಟು. ಎಲ್ಲರೂ ನಿಮಗೆ ಮೋಟಿವೇಶನ್ ಕೊಡ್ತಾರೆ ದುಡ್ಡು ಮಾಡೋಕ್ಕೆ, ಬಟ್ ಯಾವ ರೀತಿ ದುಡ್ಡು ಮಾಡೋದು ಅಂತ ಹೇಳ್ಕೊಡೋದ. ಸೊ ಅದನ್ನೇ ನಾನು ಮಾಡ್ತೀನಿ. ಪ್ರತಿಯೊಬ್ಬ ಸ್ಟೂಡೆಂಟು ಅರ್ನ್ ಮಾಡಬೇಕು, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಬೇಕು. ಇದೇ ನನ್ನ ಒಂದು ಗೋಲ್ ಥರ, ಇಂಟೆನ್ಷನ್ ಟು ಕ್ರಿಯೇಟ್ ಅಂತಾರಲ್ಲ ಆ ಥರ. ಇದು ನನ್ನ ಇಂಟೆನ್ಷನು. ಪ್ರತಿಯೊಬ್ಬ ನಿಮಗೇನು ಲಕ್ಷಗಟ್ಟಲೆ ಮಾಡಬೇಡಿ, ತಿಂಗಳಿಗೆ 20,000 30,000 ಮಾಡೋಕ್ಕಾದ್ರೂ ಸಮೇತ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ನೀವು ಡಿಗ್ರಿ ಮೇಲೆ ಡಿಪೆಂಡ್ ಆಗಿರ್ತೀರ. ಅದ್ರ ಬದಲು ಇದೊಂದು ಕಾನ್ಫಿಡೆನ್ಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಓ ಈ ಥರ ನನ್ನ ಖರ್ಚು ನಾನು ನೋಡ್ಕೊಳ್ಳೋ ಅಷ್ಟು ಲೆವೆಲಿಗೆ ಇದ್ದೀನಪ್ಪ ಅಂತ. ಆಮೇಲೆ ನೀವು ಹೊಸದಾಗಿ ಏನಾದ್ರು ಟ್ರೈ ಮಾಡ್ಬೋದು. ಸೊ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ ಇಷ್ಟನೋ ಆ ಟಾಪಿಕ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.